ನಮ್ಮ ಸಂಘದಲ್ಲಿ 9 ಜನ ಇದ್ದಾರೆ. 9 ಜನ ಕೂಡ ಇವರು ಸಂಘದವರು ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅವರನ್ನ ಕೇಳೋಣ. ಯಾಕೆ ನೀವು ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ 9 ಜನಿಗೆ 9,000 ಮಾತ್ರ ಹಾಕ್ತಾರೆ, ಮತ್ತು ಉಳಿದು 42,000 ಚೀಲನ್ನ ಬಡ್ಡಿಗೆ ಹಾಕ್ತಾರೆ. ನಮ್ಮ ಸಂಘದಲ್ಲಿ ಒಬ್ಬ ಡೆತ್ ಆಗಿ 4 ತಿಂಗಳದವರು ಇಲ್ಲಿ ತನಕ ಹಣ ಸಿಗ್ಲಿಲ್ಲ ನಮ್ಗೆ. ಕೇಳಿದ್ದಾರೆ, ಅದು ಕಂಪನಿಯಿಂದ ಪ್ರಾಬ್ಲಮ್. ಅವ್ರ ಹಣ ಕಣ್ಕ ಬಂದು 15 ಕಂತು ಕಟ್ಸ್ಕೊಂಡಿದ್ದಾರೆ. 1,750 ರೂಪಾಯಿ. ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಾಡ್ಕೊಂಡಿರ್ಬೋದು? 5 ಲಕ್ಷ ಮಾಡ್ಕೊಂಡಿರ್ಬೋದು, 10 ಮಾಡ್ಕೊಳ್ಬೋದು. ನಮ್ಗೆ ದಾಖಲಾತಿ ಇಲ್ಲ. ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ? 16,31,000 ಎಲ್ಲರದು ಸೇರಿ ಸೇರಿ 9 ಜನದ ಒಟ್ಟು. ಮೊನ್ನೆ ಕಳೆದ ಏಪ್ರಿಲ್ 8ನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನವೆಂಬರ್ಕ್ಕೆ ಮುಂದೂಡಲಾಗಿದೆ. ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕಾದ್ರೂ ಬಿಡ್ತಾರೆ. ನೀವು ಒಂದು ದಿವಸ ಆದ್ರೂ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ, ಇವತ್ತು ಬೇಡ, ನಾಳೆ ಬನ್ನಿ ಅಂತ ಹೇಳಿದಾರ? ಇಲ್ಲ, ಯಾವ ಇಲ್ಲ. ಕಾರಣಕ್ಕೆ ಹೇಳಿದ್ದಾರೆ? ಯಾಕೆ ಅದು ಅವಾಗ ಸರ್ವರ್ ಸರಿ ಇರ್ತದ? ಎದುರುಗಡೆ ಸೊಸೈಟಿ, ಈಚೆಗೆ ಧರ್ಮಸ್ಥಳದ ಅವ್ರದ್ದು ಆಫೀಸ್. ಅಲ್ಲಿ ಯಾವಾಗಲೂ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ, ಬರಲ್ಲ. ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ತಾರೆ. 9 ಜನಿಗೆ ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ. ಬರ್ಬೇಕಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ, ಅಲ್ಲಿ ದುಡ್ಡು ಕಟ್ಟಿದ ಕೂಡಲೇ ಬರ್ಬೇಕಲ್ಲ. ಸಂತೋಷ್ ಅವರು, ಇವರು ಉಳ್ಳೂರು 74 ಇಲ್ಲಿ ನಿಲ್ಸಿದವರು. ಇವರು ಮೊದಲನೇದಾಗಿ ಪ್ರಶ್ನೆ ಮಾಡಿದ್ದು ಇವರು. ಈಗ ಇವ್ರಿಗೆ ಪರಿಚಯನೇ ಇಲ್ಲ. ಇದು ಒಂದೇ ಊರು ಆಗಿದ್ರು ಕೂಡ ಇವರು ಕೂಡ ಸಂಘದ ಹಣವನ್ನು ಎಲ್ಲರೂ ನಿಲ್ಸಿದಾರಲ್ಲ ನಿಮ್ಮ ಸಂಘದವರು? ನಮ್ಮ ಸಂಘದಲ್ಲಿ 9 ಜನ ಇದ್ದಾರೆ. 9 ಜನ ಕೂಡ ಇವರು ಸಂಘದವರು ನಿಲ್ಸಿದ್ದಾರೆ. ಯಾಕೆ ನಿಲ್ಸಿದ್ದಾರೆ ಅವರನ್ನ ಕೇಳೋಣ. ಯಾಕೆ ನೀವು 9 ಜನ ಕೂಡ ನಿಲ್ಸಿದ್ದೀರಾ? ನಮ್ಮ ಸಂಘದಲ್ಲಿ PRK ಮತ್ತು ಮೈಕ್ರೋ ಬಜೆಟ್ ಏಡೆಡ್ ಆಡ್ ಮಾಡಿದ್ದಾರೆ. ಒಂದೊಂದು ಜನಕ್ಕೆ 3 ಲಕ್ಷ ಲೋನ್ ತೆಗೆದು ಅದಕ್ಕೆ PRK ಮತ್ತು ಮೈಕ್ರೋ ಬಜೆಟ್ 2 ಆಡ್ ಮಾಡಿ PRK ನಮ್ಮಲ್ಲಿಂದ ಬಡ್ಡಿ ಸಮೇತ ತಗೊಳ್ತಾರೆ. PRK ಸ್ವಂತ ಅವರೇ ಆಡ್ ಮಾಡ್ಕೊಂಡು ಅದಕ್ಕೆ ಇಂಟ್ರೆಸ್ಟ್ ಹಾಕ್ತಿದ್ದಾರೆ. ಅದಕ್ಕೂ ಕೂಡ ಬಡ್ಡಿ ಆಗ್ತದೆ. ಅದಕ್ಕೆ ಕೂಡ ಬಡ್ಡಿ ಹಾಕ್ತಿದ್ದಾರೆ. ನಾವು ವಾರಕ್ಕೆ 2,000 ಅಮೌಂಟ್ ಕಟ್ಟಿದ್ದಾರೆ. ವಾರಕ್ಕೆ 2,000. ನೀವು ಎಷ್ಟು ಲೋನ್ ನಾವು ತಗೊಂಡಿದ್ದೀರಾ? ವಾರಕ್ಕೆ 9 ಜನ 13,370 ರೂಪಾಯಿ ವಾರದ ಕಂತು ಕಟ್ತೇವೆ ಎಲ್ಲರೂ ಒಟ್ಟಿಗೆ ಒಂದು ತಿಂಗಳಿಗೆ 52,170 ರೂಪಾಯಿ ಕಟ್ಟಿದ್ದಾರೆ. ಅವರು ಒಂದು ತಿಂಗಳಿಗೆ ನಮ್ಗೆ ಅಸ್ಲಿಗೆ ಖಾಲಿ 9 ಜನಿಗೆ 9,000 ಮಾತ್ರ ಹಾಕ್ತಾರೆ, ಮತ್ತು ಉಳಿದು 42,000 ಚೀಲನ್ನ ಬಡ್ಡಿಗೆ ಹಾಕ್ತಾರೆ. 42,000. ಅದನ್ನ ನಾವು ಅವ್ರ ಹತ್ರ ಲೆಕ್ಕ ಕೇಂದ್ರ ಅವ್ರು ಲೆಕ್ಕ ಕೊಡ್ಲಿಲ್ಲ ನಮ್ಗೆ. 42,000 ಬಡ್ಡಿಗೆ ಹೋಗ್ತಾ ಇದೆ ವಾರದಲ್ಲಿ. 2,170 ರೂಪಾಯಲ್ಲಿ ನಮ್ಗೆ 9,000 ಚಿಲ್ಲರಿನ ಅವರು ಅಸ್ಲಿಗೆ ಹಾಕಿ ಅದ್ರಾಗೆ ನಮ್ಗೆ 450 ರೂಪಾಯಿ 9 ಜನ ಒಂದ್ ತಿಂಗಳಿಗೆ 1,650 ರೂಪಾಯಿ ಚಿಲ್ಲರೆ ಆಗುತ್ತೆ. ಅದನ್ನ ಅವರು ಉಳಿತಾಯ ಹಣಕ್ಕೆ ಹಾಕ್ತಾರೆ, ಮತ್ ಪೂರ ಬಡ್ಡಿಗೆ ಹಾಕ್ತಾರೆ. ಅಷ್ಟೇ. ನಾವೀಗ ಸಂಘ ದುಡ್ಡು 1 ತಿಂಗಳಾಯ್ತು ಕಟ್ಟೋದು ನಿಲ್ಸಿದೀವಿ. ನೀವು ಎಲ್ಲರೂ ಒಟ್ಟಾಗಿ ತೀರ್ಮಾನ ಮಾಡಿದ್ರ ಅಲ್ಲ ಒಬ್ಬೊಬ್ಬರಾಗಿ ನಿಲ್ಸಿದ್ರ? ಎಲ್ಲರೂ ಒಟ್ಟಿಂದ. PRK ಒಬ್ರೊಬ್ರಿಗೆ ಒಂದೊಂದ್ ತರ. 3 ಲಕ್ಷ ಲೋನ್ ಒಬ್ರಿಗಿದ್ರೆ ಅವರಿಗೆ 12,000, ಮತ್ತೊಬ್ಬರಿಗೆ 13,000, ಮತ್ತೊಬ್ಬರಿಗೆ 6,000, ಮತ್ತೊಬ್ಬರಿಗೆ 8,000, 1.5 ಲಕ್ಷ ಲೋನ್ ತೆಗ್ದವರಿಗೆ 3,000. PRK ಅವ್ರ ಪಾಡಿಗೆ ಅವ್ರು ಆಡ್ ಮಾಡ್ತೇ ಹೋಗುದು ಇಷ್ಟ ಬಂದಾಗೆ. ನಮ್ಮ ಹತ್ರ ಕೇಳುವುದಿಲ್ಲ, ಏನೂ ಇಲ್ಲ. ಕೇಳಿದ್ರೆ ಅದು ನಿಮ್ಗೆ ಜೀವ ರಕ್ಷಾ ಕವಚ ಅಂತಾರೆ. ನಮ್ಮ ಸಂಘದಲ್ಲಿ ಒಬ್ಬ ಡೆತ್ ಆಗಿ 4 ತಿಂಗಳದವರು ಇಲ್ಲಿ ತನಕ ಹಣ ಸಿಗ್ಲಿಲ್ಲ ನಮ್ಗೆ. ಕೇಳಿದ್ದಾರೆ, ಅದು ಕಂಪನಿಯಿಂದ ಪ್ರಾಬ್ಲಮ್, ಮೈಕ್ರೋ ಬಜೆಟ್ ಕಂಪನಿಯಿಂದ ಪ್ರಾಬ್ಲಮ್, ನಮಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ನಾವು 1 ತಿಂಗಳಿಂದ ಕಟ್ಟೋದಿಲ್ಲ. ವಸೂಲು ಮಾಡುವಾಗ ನಿಮ್ಗೆ ಸಮಸ್ಯೆ ಬರ್ಲಿಲ್ಲ, ಕೊಡುವಾಗ ಸಮಸ್ಯೆ ಬರ್ತಾ ಇದೆ ಅವರಿಗೆ. ನಾವು ಅದಕ್ಕೆ ಈಗ ನಮ್ಗೆ ಬ್ಯಾಂಕ್ ಇಂದ ಪಾಸ್ ಪುಸ್ತಕ ನಮ್ಮ ಅಕೌಂಟ್ ಕೊಟ್ಟಿದ್ದಾರೆ ಮಾತ್ರ ನಾವು ಪುನಃ ಕಟ್ತೀವಿ, ಇಲ್ಲ ಅಂದ್ರೆ ನಾವು ಕಟ್ಟುವುದಿಲ್ಲ. ಈಗ ಅವರು ತೀರ್ಕೊಂಡು ಎಷ್ಟು ಸಮಯ ಆಯ್ತು? 4 ತಿಂಗಳಾಗಿದೆ. ಮೇ 1ಕ್ಕೆ 4 ತಿಂಗಳಾಗಿದೆ. ಈಗಲೂ ಕಟ್ತಾ ಇದಾರ? ಅವರು 15, ಅವ್ರ ಹೆಂಡತಿ ಹತ್ರ 15 ಕಂತು ಕಟ್ಸ್ಕೊಂಡಿದ್ದಾರೆ. 15 ಕಂತು 1,750 ರೂಪಾಯಿನ 15 ಕಂತು ಅವ್ರ ಹೆಂಡತಿ ಹತ್ರ. ಅವ್ರ ಹೆಣನ ಕಣ್ಕೊಂಡ್ ಬಂದಿದ್ದಾರೆ. ಅವ್ರ ಹೆಣ ಕಣ್ಕ ಬಂದು 15 ಕಂತು ಕಟ್ಸ್ಕೊಂಡಿದ್ದಾರೆ. 1,750 ರೂಪಾಯಿ ಅವ್ರು ಹೇಳ್ತಾರೆ. ಡೆತ್ ಆದ್ರೆ ಸಾಲ ಮನ್ನಾ ಆಗ್ತದೆ ಅಂತ ಹೇಳ್ತಾರೆ. ಜೀವ ರಕ್ಷಾ ಕವಚ ಈಗ ಅದು ಎಲ್ಲಿ ಹೋಗಿತ್ತಂತ ಗೊತ್ತಿಲ್ಲ. ಜೀವ ರಕ್ಷಾ ಕವಚ ಇಲ್ಲ. 4 ತಿಂಗಳಿಂದ ಜೀವ ರಕ್ಷಾ ಕವಚ ಅವರಿಗೆ ಇಲ್ಲ. ಈಗ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 1 ಲಕ್ಷ ಹಾಕಿದ್ದಾರೆ. ಒಂದು ಮೈಕ್ರೋ ಬಜೆಟ್ ಕ್ಲೈಮ್ ಮಾಡಿದ್ದಾರೆ. 1 ಲಕ್ಷ. ಅಂದ್ರೆ ನೀವು ಎಲ್ಲರೂ ಸೇರಿ ಕಟ್ಟುವುದಿಲ್ಲ ಅಂತ ತೀರ್ಮಾನ ಮಾಡಿದ್ಮೇಲೆ 2ನೇ ವಾರಕ್ಕೆ ಸ್ಟಾಪ್ ಮಾಡಿ 2ನೇ ವಾರಕ್ಕೆ 1 ಕಂತಿಂದ ಹಾಕಿದ್ದಾರೆ. ಇನ್ನೊಂದು ಕಂತಿಂದ ಯಾವತ್ತಂತ ಗೊತ್ತಿಲ್ಲ. ಅಂದ್ರೆ ಬಿಸಿ ಮುಟ್ಟಿಸಿದ್ರೆ ಮಾತ್ರ ದುಡ್ಡು ಹೊರಗೆ ಬರ್ತದೆ. ನಾವು ಗಲಾಟೆ ಮಾಡಿದ ತಕ್ಷಣವೇ 2ನೇ ವಾರದ ಕಂತು ಹಾಕಿದ್ದಾರೆ. ಇಲ್ಲ ಅಂದ್ರೆ ನಾವು ಅದನ್ನೇ ಬಿಟ್ರೆ ಇಲ್ಲ, ಅದು ಈಗ ಆಗುದಿಲ್ಲ, ಈಗ ಮುಂದೂಡಲಾಗಿದೆ. 6 ತಿಂಗಳಿಂದ ಕೊಟ್ಟಿದ್ದು 6 ತಿಂಗಳಿಂದ ಬಾಕಿ ಇದೆ ಅಂತ ಕೆಲವರದಲ್ಲ, ಹಾಗೆ ಹೇಳಿದ್ದಾರೆ ಸರ್. ಆತರ ಪ್ರಾಬ್ಲಮ್. ಈಗ PRK ಗೆ ಡಾಕ್ಯುಮೆಂಟೇ ಇಲ್ಲಲ್ಲ? PRK ಡಾಕ್ಯುಮೆಂಟ್ ಎಲ್ಲಿ ಡಾಕ್ಯುಮೆಂಟ್ ಇದೆ? ಎಂತದ್ದು ಇಲ್ಲ. ಅದಕ್ಕೆ ಇಂಟ್ರೆಸ್ಟ್ ನಾವು ಎಷ್ಟು ಕಟ್ತೇವೆ ಅಸಲು ಅದಕ್ಕೆ 75% ಇಂಟ್ರೆಸ್ಟ್ ತಗೊಳ್ತೇವೆ. 75% ಅದಕ್ಕೆ ಲೆಕ್ಕ ಇಲ್ಲ. ನಾನು 3 ಲಕ್ಷ ಲೋನ್ ತೆಗೆದಿದ್ದೆ. 12,080 ರೂಪಾಯಿ PRK ಮಾಡಿದ್ದಾರೆ.
23/8 PRK ನಂಗೆ ಆಡ್ ಮಾಡಿದ್ದಾರೆ. ಅದೇ ದಿವಸ ನಾ ಲೋನ್ ಎಂಟ್ರಿ ಆದ್ದು, ಅದೇ ದಿವಸ PRK ಎಂಟ್ರಿ. 2022 ಲೋನ್ ತೆಗೆದಕ್ಕೆ ಅದಕ್ಕೆ PRK ಎಂಟ್ರಿ ಇಲ್ಲ. ಇದೀಗ ದಿವಾಳಿ ಆಗ್ತಾ ಬರುತ್ತಿದ್ದು 2023 ಇಸ್ವಿಯಿಂದ PRK ಆಡ್. ಅದರಿಂದ ಹಿಂದೆ ಸಾಲ ತೆಗೆದವರಿಗೆ PRK ಯಾವ ಕಾರಣಕ್ಕೂ ಎಂಟ್ರಿ ಇಲ್ಲ. ನೋಡಿ, 1 ವರ್ಷದ ಹಿಂದೆ, 1 ವರ್ಷ ಅಲ್ಲ, ಒಂದು 6 ತಿಂಗಳ ಮುಂಚೆ LIC PRK ಅಂತ ಅಲ್ಲಿ ಬರಿತಾ ಇದ್ರು. ಅಂದ್ರೆ LIC ಸುಮ್ನೆ. ಈಗ ಏನ್ ಮಾಡಿದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡುವಾಗ ಈಗ SBI PRK ಅಂತ ಬರೀತಾ ಇದ್ದಾರೆ. ಅಂದ್ರೆ ಈಗ SBI ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ. ಸರಿ, ಡಾಕ್ಯುಮೆಂಟ್ ತೋರಿಸಿ ಅಲ್ಲ. ಈಗ ಇವ್ರು ಹೇಳ್ತಾರೆ ಪ್ರತಿಯೊಬ್ಬರಿಗೂ ಬಾಂಡ್ ಕೊಡ್ಲಿಕ್ಕೆ ಆಗುದಿಲ್ಲ, ಒಬ್ಬೊಬ್ಬರಿಗೆ ಬಾಂಡ್ ಕೊಡುದಿಲ್ಲ. ನಾವು ನಮ್ಮ SKDRDP ಸಂಸ್ಥೆಗೆ ಮಾತ್ರ ಬಾಂಡ್ ಮಾಡಿಸಿದ್ದೀವಿ. ಸರಿ, ಎಷ್ಟು ರೂಪಾಯಿದು ಬಾಂಡ್ ಮಾಡಿಸಿದ್ದೀರಾ? ಈಗ ಯಾರು ತೀರ್ಕೊಂಡಿರ್ತಾರೆ ಅವ್ರ ಹತ್ರ ನೀವು ಡೆತ್ ಸರ್ಟಿಫಿಕೇಟ್ ತಗೊಳ್ತೀರಾ? ಎಷ್ಟು ಕ್ಲೈಮ್ ಮಾಡ್ತಾ ಇದ್ದೀರಾ? ಅದರಿಂದ ಎಷ್ಟು ಕೊಡ್ತಾ ಇದ್ದೀರಾ? ಯಾವುದಕ್ಕೂ ದಾಖಲೆ ಯಾಕೆ ಕೊಡ್ತಾ ಇಲ್ಲ ನೀವು? ಅದು ಕೂಡ ಅವರು ಡೆತ್ ಆದ ಕೂಡಲೇ ಅವತ್ತೇ ಬರ್ತಾರೆ ಮನೆಗೆ ಬಂದು ಅವರ ಆಧಾರ್ ಕಾರ್ಡ್ ಎಲ್ಲ ತಗೊಂಡು ಹೋಗ್ತಾರೆ. ಆಧಾರ್ ಕಾರ್ಡ್ ಅಲ್ಲ, ಅವ್ರು ಡೆತ್ ಆದ ಹೆಣನ ನೋಡ್ಕೊಂಡು ಹೋಗಿದ್ದಾರೆ. ಅವ್ರ ಮಿಸಸ್ ಹತ್ರ 15 ಕಂತು, ಅದು 1750 ರೂಪಾಯಿ ಕಟ್ಸ್ಕೊಂಡಿದ್ದಾರೆ. ಇಲ್ಲಿ ತನಕ ಅವರಿಗೆ ಮೊನ್ನೆ ನಾವು ಮೀಟಿಂಗ್ ಆದ ತಕ್ಷಣ 2ನೇ ವಾರಕ್ಕೆ 1 ಲಕ್ಷ ಕ್ಲೈಮ್ ಆಗಿದ್ದಾರೆ. ಮತ್ತು ಉಳಿದ ಅಮೌಂಟ್ ಇಲ್ಲ. ಜೀವ ರಕ್ಷಕಿಂದ ಅವ್ರ ಸಂಘಕ್ಕೆ ಕ್ಲೈಮ್ ಮಾಡಿದ್ದಾರೆ. ಅದಕ್ಕೆ ಯಾವ್ದು ದಾಖಲಾತಿ ನಮ್ಮ ಹತ್ರ ಇಲ್ಲ. ದಾಖಲಾತಿ ಅವ್ರು ಕ್ಲೈಮ್ ಆಗಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಅಕೌಂಟಿಗೆ, ಅವ್ರ ಮಿಸಸ್ ಅಕೌಂಟಿಗೆ ಬಂದು ಅವ್ರು ಕ್ಲೈಮ್ ಮಾಡ್ಕೊಳ್ಬೇಕಿತ್ತು. ಇದು ಆಟೋಮೆಟಿಕ್ ಆಗಿ ಅವರೇ ಕ್ಲೈಮ್ ಮಾಡ್ಕೊಂಡಿದ್ದಾರೆ. ಎಷ್ಟು ಮಾಡ್ಕೊಂಡಿರ್ಬೋದು? 5 ಲಕ್ಷ ಮಾಡ್ಕೊಂಡಿರ್ಬೋದು, 10 ಮಾಡ್ಕೊಳ್ಬಹುದು. ನಮ್ಗೆ ದಾಖಲಾತಿ ಇಲ್ಲ. ನಾವು ಯಾರದನ್ನ ಕೇಳುದು? ಈ ತರ ಅನ್ಯಾಯವಾಗಿದೆ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಲಕ್ಷ ಲೋನ್ ಇದೆ? 16,31,000 ಎಲ್ಲರದು ಸೇರಿ 9 ಜನದ ಒಟ್ಟು 16,31,000 ಇದೆ. ನೀವು ಎಷ್ಟು ವರ್ಷದಿಂದ ಸಂಘದಲ್ಲಿ ಇದ್ದೀರಾ? ವರ್ಷದಿಂದ ನಾವು ಸಂಘದಲ್ಲಿದ್ದೆ. ಇಲ್ಲಿ ತನಕ ಈ ಪ್ರಾಬ್ಲಮ್ ಇರಲ್ಲ. ನಮ್ಗೆ ಈಗ ಪ್ರಾಬ್ಲಮ್ ಕೊಟ್ಟದ್ದು 2023 ಇಸ್ವಿಯಿಂದ. ನಮಗೆ ಇಷ್ಟಿನ ತನಕ ನಾವು ಮೂರ್ಖರಾಗಿದೆ. ನಮ್ಗೆ ಗೊತ್ತಾಗ್ಲಿಲ್ಲ, ಯಾವ ಕಾರಣಕ್ಕೂ ಗೊತ್ತಿರ್ಲಿಲ್ಲ. ನಮಗೆ ಮೊನ್ನೆ 3 ತಿಂಗಳ ಹಿಂದೆ ಮಾಹಿತಿ ಸಿಗಿದ ಕಾರಣಕ್ಕೆ ನಾವು ಈ ತರ ಮಾಡ್ತಿದ್ದೇವೆ. ಈ ಉಳಿತಾಯ ಎಷ್ಟು ಕಟ್ತಾ ಇದ್ದೀರಾ? ನಾವು ನಮ್ದು ಟೋಟಲ್ ವಾರದ ಉಳಿತಾಯ ಒಬ್ರದ್ದು 50 ರೂಪಾಯಿ ಉಳಿತಾಯ, 9 ಜನದ 450 ರೂಪಾಯಿ ಉಳಿತಾಯ. ನಮ್ದು ಒಬ್ಬರೊಬ್ರದ್ದು 35,550 ರೂಪಾಯಿ ಉಳಿತಾಯ ಆಗಿದೆ. ಟೋಟಲ್ ಒಬ್ಬ ಸದಸ್ಯರಿಂದ 35,550 ರೂಪಾಯಿ ಉಳಿತಾಯ ಆಗಿದೆ. ಇಲ್ಲಿ ತನಕ ನಮ್ಗೆ ಲಾಭಾಂಶ ಇಲ್ಲ. 2026 ಇಸ್ವಿಗೆ 20 ಕೊಟ್ಟಿದ್ದಾರೆ ಲಾಭಾಂಶ. ಈಗ 2024 ನಡೀತಿದೆ. ಇವತ್ತಿನವರೆಗೆ ಲಾಭಾಂಶ ಇಲ್ಲ. ಮೊನ್ನೆ ಕಳೆದ ಏಪ್ರಿಲ್ 8ನೇ ತಾರೀಕಿಗೆ ಲಾಭಾಂಶ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈಗ ನವೆಂಬರ್ಕ್ಕೆ ಮುಂದೂಡಲಾಗಿದೆ. ಅವರಿಗೆ ಬೇಕಾ ಬಿಟ್ಟು ಹೆಂಗ ಬೇಕಾದ್ರೂ ಮುಂದೂಡಲಾಗಿದೆ. ಅಲ್ಲ, ನಮ್ಮ ಸಾಲ ಕಟ್ಟುವುದನ್ನು ಮುಂದೂಡಲಿಕ್ಕೆ ಆಗುದಿಲ್ಲ. 10 ರೂಪಾಯಿ ನಾವು ಕಮ್ಮಿ ಕಟ್ಟಿದ್ರೆ 10 ರೂಪಾಯಿನೂ ಕಮ್ಮಿ, ವಾರದ ಕಂತು ಕಮ್ಮಿ ಕಟ್ಟಿದ್ದಾರೆ. ಸಣ್ಣದ ಪುಸ್ತಕನ ಹೊರಗೆ ಬಿಸಾಕ್ತಾರೆ. ಅದು ಟೈಪ್ ತಗೊಳ್ಳದಿರಲ್ಲ. ಕಂಪ್ಯೂಟರ್ ಅದಕ್ಕೆ ಆಡ್ ಆಗೋದಿಲ್ಲ. ಎಲ್ಲ ಕಡೆ ಬಿಸಾಕ್ತಾರೆ. 10 ರೂಪಾಯಿ ನಾಳೆ ತಂದು ಕಟ್ಬೇಕು. 11 ಗಂಟೆ ಒಳಗೆ ತಂದು ಕಟ್ಬೇಕು. ರೂಲ್ಸ್ ಇದೆ 11 ಗಂಟೆ ಒಳಗೆ. ಅದೇ ಬ್ಯಾಂಕಿಗೆ ನಮ್ಗೆ ಲೋನ್ ಕೊಡಿದಾರೆ. ಅವ್ರದ್ದು ಶುಕ್ರವಾರ ನಮ್ದೇ ಡಾಕ್ಯುಮೆಂಟ್ಸ್ ತಕೊಂಡ್ರೆ ಅವ್ರ ಲೋನ್ ಸಿಗುದು ಸೋಮವಾರ ಆಗತ್ತೆ. ಆದ್ರೆ ಶನಿವಾರ ಬ್ಯಾಂಕ್ ರಜೆ, ಶುಕ್ರವಾರ ಬ್ಯಾಂಕ್ ರಜೆ. ಶುಕ್ರವಾರ ಒಂದು ಕಾರಣ, ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಕೊಳ್ತಾರೆ. ನಾವು 2,000 ವಾರದ ಕಂತು ಕಟ್ಟುವ ಹೊತ್ತಿಗೆ ಗುರುವಾರ ಕಟ್ಟಿ ಅಂತ ನಾವ್ ಎಲ್ಲಿಂದ ಕಟ್ಟು? 200 ರೂಪಾಯಿ ಗುರುವಾರ ಕಟ್ಬೋದು. ನೋಡಿ, 1 ನಿಮಿಷ ನೋಡಿ. ಮೊನ್ನೆ ಒಂದು ನಮ್ಮ ಕುಡ್ಲ ಚಾನಲ್ ಅಲ್ಲಿ ಒಂದು ಮೀಟಿಂಗ್ ಮಾಡಿದ್ರು. ನಾವು ನಮ್ಮ ಬ್ಯಾಂಕ್ ಜೊತೆ ನಮ್ಮ ಸರ್ವರ್ ಅಟ್ಯಾಚ್ ಆಗಿದೆ. ನಾವು ಇಲ್ಲಿ ದುಡ್ಡು ತಗೊಂಡು ಎಂಟ್ರಿ ಮಾಡಿದ ಕೂಡಲೇ ನಮ್ಮ ಅಕೌಂಟಿಗೆ ಸೀದಾ ಅಕೌಂಟಿಗೆ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ. ನೋಡಿ, ನಾವು ಕಟ್ಟುವಾಗ ಇಮಿಡಿಯೇಟ್ ಆಗಿ ಜಮಾ ಆಗ್ತದೆ, ಕೊಡುವಾಗ ಮಾತ್ರ ಯಾಕೆ ಲೇಟ್ ಆಗ್ತದೆ? ಬ್ಯಾಂಕ್ ರಜಾ, ಸರ್ವರ್ ಡೌನ್, ಅದೆಲ್ಲ ಯಾಕೆ ಆಗ್ತದೆ? ಶುಕ್ರವಾರ ಅಮೌಂಟ್ ನಾವು ಯಾಕಂದ್ರೆ ತಗೊಳ್ಳುವಾಗ ಮಾತ್ರ ಸರ್ವರ್ ಸರಿ ಇರ್ತದ? ಶುಕ್ರವಾರ ಏನು ಕಲೆಕ್ಷನ್ ಮಾಡುವಾಗ ಸರ್ವರ್ ಸರಿ ಇರ್ತದ? ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಲೋನ್ ಕೊಡುವಾಗ ಯಾಕೆ ಸರಿ ಇರುವುದಿಲ್ಲ? ಈಗ ಬೇರೆ ಈಗ ಇನ್ಶೂರೆನ್ಸ್ ಆಗ್ಲಿ, PRK ಆಗ್ಲಿ, ಇದೆಲ್ಲ ಕೊಡುವಾಗ ನಿಮ್ಗೆ ಅದು ಯಾಕೆ ಲೇಟ್ ಆಗ್ತದೆ? ಉಳಿತಾಯದ ಅಮೌಂಟ್ ಕೊಡುವಾಗ ಯಾಕೆ ಲೇಟ್ ಆಗ್ತದೆ? ತಗೊಳ್ಳುವಾಗ ಮಾತ್ರ ಇಮಿಡಿಯೇಟ್ ಆಗಿ ಅಲ್ಲಿ 5, 9, 10 ಗಂಟೆ ಆಗುವಾಗ ಎಷ್ಟು ಸಂಘ ಇದ್ರು ಕೂಡ ಕಟ್ಟಿ ಕ್ಲಿಯರ್ ಆಗ್ತದೆ. ಒಂದ್ ಸಂಘ ಡ್ಯೂ ಇದ್ರೆ ಅವ್ರಿಗೆ ಫೋನ್ ಬರುತ್ತೆ, ಬಿಡಿ. ಅದೇ ಒಂದ್ ಸಂಘ ಡ್ಯೂ ಇದ್ರೆ ಯೋಜನೆ ಅಧಿಕಾರಿ ಮನೆ ಬಂದ್ ಕೊಡ್ತಾರೆ. ನೀವು ಒಂದು ದಿವಸ ಆದ್ರೂ ನೀವು ಕಲೆಕ್ಷನ್ ಹೋದಾಗ ಇವತ್ತು ಸರ್ವರ್ ಸರಿ ಇಲ್ಲ, ಇವತ್ತು ಬೇಡ, ನಾಳೆ ಬನ್ನಿ ಅಂತ ಹೇಳಿದಾರ? ಇಲ್ಲ. ಯಾಕೆ? ಅದು ಅವಾಗ ಸರ್ವರ್ ಸರಿ ಇರ್ತದ? ಶುಕ್ರವಾರ ಕಟ್ಬೇಕಂತಿದ್ರೆ ಶುಕ್ರವಾರ ಬ್ಯಾಂಕ್ ರಜೆ ಇದ್ರೆ ನಮ್ಮ ಹತ್ರ ಗುರುವಾರನೇ ತಗೊಳ್ತಾರೆ. ಅದನ್ನೇ ಸೋಮವಾರಕ್ಕೆ ಹಾಕ್ಬೋದಿಲ್ಲ. ಸೋಮವಾರ ದಿನ ಬರೋದಿಲ್ಲ. ಅಲ್ಲ, ಟ್ಯಾಬ್ ಸರಿ ಇರುದಿಲ್ಲ. ಅವರು ಸರ್ವರ್ ಇರುವುದಿಲ್ಲ. ಹೌದು.
ವಾರದಲ್ಲಿ 3 ದಿವಸ ಸರ್ವರ್ ಇರುದಿಲ್ಲ. ಬ್ಯಾಂಕ್ ಅಲ್ಲಿ ಕೂಡ ಅಷ್ಟೇ. ಎದುರುಗಡೆ ಸೊಸೈಟಿ, ಈಚೆಗೆ ಧರ್ಮಸ್ಥಳದ ಅವ್ರದ್ದು ಆಫೀಸ್. ಅಲ್ಲಿ ಯಾವಾಗಲೂ ಸರ್ವರ್ ಇಲ್ಲ ಅಂತ ಹೇಳದ್ದು ಬರ್ಲಿಲ್ಲ ಅಲ್ಲ, ಬರಲ್ಲ. ಸೊಸೈಟಿ ಅಕ್ಕಿ ಮಾತ್ರ ಸರ್ವರ್ ಇಲ್ಲ ಅಂತ ಹೇಳಿ ಒಂದಿನ ಮುಂದೂಡ್ತಾರೆ. ಅದಕ್ಕೆ ಬೇರೆ ಸಪರೇಟ್ ಸರ್ವರ್ ಇರ್ತದೆ. ಅದು ಬ್ಯಾಂಕಿಗೆ ಹೋದ್ರೆ ಸರ್ವರ್ ಬೇರೆ, ಇವರಿಗೆ ಇವ್ರ ಹತ್ರ ಹೋದ್ರೆ ಸರ್ವರ್ ಬೇರೆ. ಮಾತ್ರ ಅವ್ರು ಹೇಳ್ತಾರೆ ನಾವು ಬ್ಯಾಂಕಿ ಜೊತೆ ನಾವು ಅಟ್ಯಾಚ್ ಮಾಡಿದ್ದೇವೆ, ಇಲ್ಲಿ ದುಡ್ಡು ತಗೊಂಡು ಹೋದ್ರೆ ಅದು ಬ್ಯಾಂಕ್ ಅಕೌಂಟ್ಗೆ ಬೀಳ್ತದೆ. ಹಾಗಾದ್ರೆ ಈಗ ನಾವು ಇಲ್ಲಿ ಕಲೆಕ್ಷನ್ ಮಾಡಿರೋ ಅಮೌಂಟ್ ಬ್ಯಾಂಕಿಗೆ ಯಾಕೆ ಕೊಡುದಿಲ್ಲ? ನೀವು ಕಲೆಕ್ಷನ್ ಮಾಡಿದ ಅಮೌಂಟ್ ಎಲ್ಲಿ ಹೋಗ್ತದೆ ನಿಮ್ಗೆ ಗೊತ್ತಿದ್ಯಾ? ಕಲೆಕ್ಷನ್ ಮಾಡಿದ ಅಕೌಂಟ್ ಬ್ಯಾಂಕಿಗೆ ಹೋಗುದಿಲ್ಲ, ಯಾಕೆ ಕೊಡುವುದಿಲ್ಲ? ಈಗ ನಾವೊಂದು ಬ್ಯಾಂಕಿಗೆ ಒಂದು 5,000 ಹಾಕ್ಬೇಕು. ನಾವು ಫೋನ್ ಮಾಡಿ ಹೇಳಿದ ಕೂಡಲೇ ನಮ್ಮ ಅಕೌಂಟ್ಗೆ ಬ್ಯಾಂಕಿಗೆ ಹಾಕ್ತಾರ? ದುಡ್ಡು ಅವ್ರ ಕೈಗೆ ಸಿಕ್ಕಿದ ಮೇಲೆಲ್ಲ ಹಾಕುದು. ಅದು ಕೂಡ ಸರ್ವರ್ ಲೇಟ್ ಆಗಿದೆ, ಸ್ವಲ್ಪ ಲೇಟ್ ಆಗ್ತದೆ, ಬೀಳುವಾಗ ಲೇಟ್ ಆಗ್ತದೆ ಅಂತ ಹೇಳ್ತಾರೆ. ಇವ್ರದ್ದು ಮತ್ತೆ ಯಾಕೆ ಮುಂಚೆನೆ ಬ್ಯಾಂಕಿಗೆ ಬೀಳ್ತದೆ, ದುಡ್ಡು ಮಾತ್ರ ಮತ್ತೆ ಹೋಗ್ತದೆ, ಯಾಕೆ ಕೇಳ್ಬೇಕಲ್ಲ ನಾವು? ಇದಕ್ಕೆಲ್ಲ ಉತ್ತರ ಕೊಡಿ. ಅದಕ್ಕೆ ಮತ್ತೊಂದು, ನಮ್ಮ ಸಂಘದ ಶುಕ್ರವಾರ ನಾವು ಈಗ ವಾರದ ಕಂತು ಕಟ್ಟಿದ್ದಾರೆ. ನಾವು 9 ಜನ ಇದ್ದಾರೆ. ಯಾರಿದ್ದಾರೆ ಒಬ್ಬರಿದ್ದರು ಮೆಸೇಜ್ ಬರ್ಬೇಕು. ಈಗ ATM ಅಲ್ಲಿ ನಾವು ದುಡ್ಡು ಡ್ರಾ ಮಾಡಿರ್ಕತಿ, ತಕ್ಷಣ ನಮ್ಮ ಮೊಬೈಲ್ ಮೆಸೇಜ್ ಬರ್ತದೆ, ಇವ್ರ ದುಡ್ಡು ಎಲ್ಲಿ ಹೋಗುತ್ತೆ. ವಾರದಲ್ಲಿ ನಾವು ಶುಕ್ರವಾರ ಕಟ್ಟದ್ 3 ಗಂಟೆ ಹಾಕ್ತಾರ, 4 ಗಂಟೆ ಹಾಕ್ತಾರ, 5 ಗಂಟೆ, ಎಷ್ಟೊತ್ತಿಗೆ ಹಾಕ್ತಾರ ಅಂತ ನಮ್ಮ ಮೆಸೇಜ್ ಬರುತ್ತಾ? ಇಲ್ಲ, ಬರುದಿಲ್ಲ. ಒಂದೇ ಒಂದು ಮೆಸೇಜ್. 9 ಜನಕ್ಕೆ ಒಂದು ಸದಸ್ಯನಿಗೂ ಮೆಸೇಜ್ ಬರಲ್ಲ. ಬರ್ಬೇಕಲ್ಲ, ಇಮಿಡಿಯೇಟ್ ಆಗಿ ಬರ್ಬೇಕಲ್ಲ, ಅಲ್ಲಿ ದುಡ್ಡು ಕಟ್ಟಿದ ಕೂಡಲೇ ಬರ್ಬೇಕಲ್ಲ. ಇಲ್ಲ, ಬ್ಯಾಂಕ್ ಆಫ್ ಬರೋಡ ಅಂತ ಚೀಟಿ ಬರುತ್ತೆ, ಬ್ಯಾಂಕ್ ಇಂದ ಮೆಸೇಜ್ ಬರಲ್ಲ. ಹೌದು, ಮೊಬೈಲ್ಗೆ ಆಡ್ ಇಲ್ಲ. ಬೇಡ, 9 ಜನ ಸದಸ್ಯನಿಗೆ ಬೇಡ, ಒಬ್ಬ ಸದಸ್ಯನಿಗೆ ಮೆಸೇಜ್ ಬರ್ಬೇಕಲ್ಲ. ಬರ್ಬೇಕು. ಇಲ್ಲಿ ಹೋಗಿ ಯಾಕೆ ಬರುದಿಲ್ಲ? ಆಧಾರ್ ಕಾರ್ಡ್ ಲಿಂಕ್ ಇಲ್ವಾ? ಅದು ಬೇರೆಯವರ ಅಕೌಂಟ್ಗೆ ಲಿಂಕ್ ಮಾಡಿದ್ದಾರೆ ಕಾಣ್ತದೆ. ಲೋನ್ ಬೇಕಾದ್ರೆ ಇನ್ನೊಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದೇ ನಮ್ಮ ಲೋನ್ ಅನ್ನ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಕ್ ಆಗುದಿಲ್ಲ. ಯಾಕೆ? ಅದೇ ಪಾಸ್ ಪುಸ್ತಕ, ಬ್ಯಾಂಕಿಂದ ಪಾಸ್ ಪುಸ್ತಕ ಕೊಟ್ಟಿದ್ದಾರೆ, ಪುನಃ ನಾವು ಕಟ್ತೇವೆ. ಇಲ್ಲ ಅಂದ್ರೆ ಅಲ್ಲಿ ತನಕ ಕಟ್ಟುದಿಲ್ಲ. ಬ್ಯಾಂಕಿನ ಪಾಸ್ ಪುಸ್ತಕ ಕೊಡ್ಬೇಕು ನಮ್ಗೆ. ನಮ್ಮ ಬ್ಯಾಂಕ್ ಯಾವ್ದು ಅಕೌಂಟ್ ಮಾಡಿ ಪಾಸ್ ಪುಸ್ತಕ ನಮ್ಗೆ ಕೊಟ್ರೆ ನಾವು ಅಲ್ಲಿಂದ ಎಷ್ಟು ಸಾಲ ತಗೊಳ್ತೀವಿ ಅದಕ್ಕೆ ಇಂಟ್ರೆಸ್ಟ್ ಮಾತ್ರ. ಅದರಲ್ಲಿ PRK ಮೈಕ್ರೋ ಬಜೆಟ್ ನಮ್ಗೆ ಯಾವ್ದು ಬೇಡ, ನಮ್ಗೆ ಸಾಲಕ್ಕೆ ಮಾತ್ರ ಇಂಟ್ರೆಸ್ಟ್. ಅದನ್ನ ಬಿಟ್ಟು ಬೇರೆ ಯಾವ್ದಕ್ಕೆ ಆಡ್ ಮಾಡ್ತೇವ್ರು ಅದಕ್ಕೆ ನಾವು ಹಣೆ ಹೇಳಲ್ಲ. ನೀವು ಇಷ್ಟು ವರ್ಷದಿಂದ ಹೆಚ್ಚುವರಿ ಏನು ಬಡ್ಡಿ ತಗೊಂಡಿದ್ದೀರಾ, ಅದಕ್ಕೆ ಬಡ್ಡಿ ಸಮೇತ ಅವರು ರಿಟರ್ನ್ ಕೂಡ ಕೊಡ್ಬೇಕು ನಮಗೆ. ನಮ್ಮ ₹1 ಅವರು ಹೇಗೆ ಬಿಡುದಿಲ್ಲವೋ ಹಾಗೆ ಕೂಡ ಅವ್ರದ್ದು ಕೂಡ ₹1 ನಾವು ಬಿಡ್ಲಿಕ್ಕಿಲ್ಲ. ಇಲ್ಲ, ನ್ಯಾಯ ಪ್ರಕಾರ ಅದು ಕ್ಲಿಯರ್ ಆಗ್ಬೇಕು, ಲೆಕ್ಕ ಆಗ್ಬೇಕು. ₹1 ಕೂಡ ನೀವು ಕೂಡ ಬಿಡಬೇಡಿ, ಅವ್ರದ್ದು ಕೂಡ ನಮಗೆ ಬೇಡ. ಲೆಕ್ಕ ಆಗಿ ಕ್ಲಿಯರ್ ಮಾಡುವ. ನಮ್ಗೆ ಬ್ಯಾಂಕ್ ಪಾಸ್ ಪುಸ್ತಕ ಕೊಟ್ಟು ನಮ್ಗೆ ಕರೆಕ್ಟ್ ಕ್ಲಿಯರ್ ಎಡ್ಸಿ ಕೊಡ್ಲಿ ಅವರು. ಹೌದು, ನಮ್ಗೆ ಉಳಿತಾಯ ಲಾಭಾಂಶ ಸಮೇತ ಕೊಡ್ಬೇಕು ನಮ್ಗೆ. ಹೌದು, ಸರಿ.